ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ಹುಟ್ಟೂರಾದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಇವತ್ತು ಸಂಜೆ ಅಂತ್ಯಕ್ರಿಯೆ ನೆರವೇರುತ್ತಾ ಇದೆ. ಪಾವಗಡ ರಸ್ತೆಯ ವೈಕುಂಠ ಧಾಮ ಚಿತಾಗಾರದಲ್ಲಿ ಜೈನ ಸಂಪ್ರದಾಯದಂತೆ ಸುಧಾಕರ್ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಚಳ್ಳಕೆರೆಯಲ್ಲಿನ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಗಣ್ಯಾತಿ ಗಣ್ಯರು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕ್ಯಾಬಿನೆಟ್ ದರ್ಜೆಯ ಸಚಿವರು ಅಂತಿಮ ದರ್ಶನವನ್ನ ಪಡೆಯೋಕೆ ಆಗಮಿಸಲಿದ್ದಾರೆ. ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಇನ್ನು ಸಚಿವ ಸುಧಾಕರ್ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ತಂದೆ ಅಂತ್ಯಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನ್ಯೂಸ್ 18 ಜೊತೆ ಅವರ ಪುತ್ರ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡೋಣ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರ ಪುತ್ರ ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ. ಅವರ ತಂದೆ ಸಾವಿನ ಬಗ್ಗೆ ಮತ್ತು ಅಂತ್ಯಕ್ರಿಯೆ ಬಗ್ಗೆ ಮಾತಾಡ್ತಾರೆ. ಡಿ ಸುಧಾಕರ್ ಕ್ರೀಡಾಂಗಣ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲ ಗೌರವ ಸಲ್ಲಿಸಿ 3:30-4 ಗಂಟೆಗೆ ನಾವು ಆರ್ಯವೈಶ್ಯ ಮುಕ್ತಿಧಾಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಅವರ ತಂದೆಯವರ ಜೊತೆಗೆ ಸಾಕಷ್ಟು ಒಡನಾಟ ಇದ್ದಂಥ ಅಭಿಮಾನಿಗಳು, ಅಪಾರ ಬಂಧುಗಳು ಬಂದಿರುವಂಥದ್ದು. ಮತ್ತು ಈ ಸಂದರ್ಭದಲ್ಲಿ ಅವರು ಇಲ್ಲವಾಗಿರುವಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಅವ್ರನ್ನ ಎಲ್ಲರಿಗೂ ಖಂಡಿತ ತುಂಬ ಬೇಜಾರಾಗಿದೆ. ಎಲ್ಲರೂ ದುಃಖದಲ್ಲಿದ್ದಾರೆ. ಎಲ್ಲರಿಗೂ ಧೈರ್ಯ ಬೇಕಾಗಿದೆ. ಅದು ಬಿಟ್ಟರೆ ನಾನು ಈ ಸಮಯದಲ್ಲಿ ಏನೂ ಹೇಳೋಕ್ಕೆ ನನ್ನ ಹತ್ರನೂ ಏನೂ ಇಲ್ಲ. ಅಂದರೆ ಆರೋಗ್ಯದಲ್ಲಿ ಏನೆಲ್ಲ ಸಮಸ್ಯೆ ಆಯಿತು ಸರ್? ಅವರಿಗೆ ಅದೇ ಲಂಗ್ ಇನ್ಫೆಕ್ಷನ್ ಆಗಿ ARDS ಆಯಿತು. ಅದಾದಮೇಲೆ ಅದನ್ನೇ ಚೇತರಿಸ್ಕೊತಾ ಇದ್ರು. ಅವರು ಎಕ್ಮೋ ಸಪೋರ್ಟಲ್ಲಿದ್ದರು, ವೆಂಟಿಲೇಟರ್ ಮೇಲಿದ್ದರು. ಅದನ್ನೇ ಚೇತರಿಸ್ಕೊತ ಅವರು ಅನ್ಕಾನ್ಷಿಯಸ್ಸು ಆಗಿದ್ದರು. ಸೊ ಅದಾದಮೇಲೆ ಈ ರೀತಿ ಇದು ಇಡೀ ಕುಟುಂಬಕ್ಕೆ ತುಂಬಲಾರದ ನಷ್ಟ ಮತ್ತು ಆಘಾತಕ್ಕೊಳಗಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮನೆಯನ್ನು ನಿಭಾಯಿಸುವಂಥ ಜವಾಬ್ದಾರಿ ಖಂಡಿತ. ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ನನಗೂ ಶಕ್ತಿ ಇಲ್ಲ. ಬಟ್ ನಿಭಾಯಿಸ್ತೀನಿ. ಸರ್ಕಾರದ ಸಚಿವರು CM DCM ಸೇರಿದಂತೆ ನಮಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡೋದು ಏನೇನು? ಖಂಡಿತವಾಗ್ಲೂ ಅವರು ಮುಂಚೆಯಿಂದನೂ ನಾವು ಯಾವಾಗ ವೆಂಟಿಲೇಟರ್ ಮತ್ತು ಹೆಕ್ಮೋ ಮೇಲೆ ಹೋಗಿದ್ರು ಅವರು ನಿರಂತರವಾಗಿ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ನಿರಂತರವಾಗಿ ನಮಗೆ ಧೈರ್ಯ ತುಂಬುತ್ತಾರೆ, ಆತ್ಮವಿಶ್ವಾಸ ಕೊಡ್ತಾರೆ. ಈಗ ಯಾವಾಗ ಅಂತ್ಯಕ್ರಿಯೆ ನಡೆಯುತ್ತೆ ಮತ್ತು ಎಷ್ಟೊತ್ತಿಗೆ ಎಲ್ಲಿ ನಡೆಯುತ್ತೆ? ಇವತ್ತು 3-4 ಗಂಟೆಗೆ ಆರ್ಯವೈಶ್ಯ ಮುಕ್ತಿಧಾಮದಲ್ಲಿ ನಡೆಯುತ್ತೆ. ಯಾವ ಸಂಪ್ರದಾಯ? ಜೈನ ಸಂಪ್ರದಾಯದ ಪ್ರಕಾರನೇ ನಾವು ಮಾಡೋದು. ಇದಿಷ್ಟು ಸುಧಾಕರ್ ಅವರ ಪುತ್ರ ಸುಹಾಸ್ ಅವರ ಮಾತು. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ. ಒಂದು ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಹೇಳಿಕೆ ವಿಚಾರವಾಗಿ ನಾಡಿನ ಜನ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ನಮ್ಮ ಪ್ರಧಾನಿ 1 ವರ್ಷ ಚಿನ್ನ